ಕೈಯಲ್ಲಿ ತುಂಬಾನೇ ಹೋರಾಟ ಇತ್ತು. ಅಂದ್ರೆ ದುಡ್ಡು ಬಂದರೂ ಕೂಡ ಕೈಯಲ್ಲಿ ನಿಲ್ತಾ ಇರಲಿಲ್ಲ. ಆಮೇಲೆ ಪಾಪುನೂ ಇರಲಿಲ್ಲ ನನಗೆ. ತುಂಬಾನೇ ಅದೇ ಪೀರಿಯಡ್ಸ್ ಆದಾಗ ತುಂಬ ಹೊಟ್ಟೆ ನೋವು ಬರ್ತಾ ಇತ್ತು. ಒಂದಿನ ಪ್ರೇಯರಲ್ಲಿ ನಾನು ಅಲ್ಲಿ ಕುತ್ಕೊಂಡಿದ್ದೆ. ಅಪ್ಪ ಇಲ್ಲಿ ಹೇಳಿದ್ರು, ಯಾರಿಗೋ ತುಂಬ ಪೀರಿಯಡ್ಸ್ ಪೇನಿಂದ ತುಂಬ ಇದ್ದಾರೆ, ಒಬ್ಬರು ಎದ್ದು ಮುಂದೆ ಬನ್ನಿ ಅಂತ. ಆವಾಗ ನಾನು ಎದ್ದು ಸಡನ್ ಆಗಿ ಮುಂದೆ ಬಂದೆ. ಆಗ ಅಪ್ಪ ನನಗೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು ತಲೆ ಮೇಲೆ. ಆವತ್ತಿಂದ ನನಗೆ ನೋವು ಇಲ್ಲ, ಏನೂ ಇಲ್ಲ, ನಾರ್ಮಲ್ ಆಗಿ ಎಲ್ಲ ಬರ್ತಾ ಅದಾದ್ಮೇಲೆ ಪಾಪು ಆಗಿರ್ಲಿಲ್ಲ. ಎಲ್ಲರೂ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸು, ಏನಾಗಿದೆಯೋ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಆಮೇಲೆ ಅಪ್ಪನ ಹತ್ರ ಬಂದು ಪ್ರಾರ್ಥನೆ ಮಾಡಿಸಿದೆ. ಅಪ್ಪ ಹೇಳಿದ್ರು, ಏನಾಗಲ್ಲ ಮಗಳೇ, ಎಲ್ಲ ನಾರ್ಮಲ್ ಇದೆ, ಅಪ್ಪ ಕೊಡ್ತಾರೆ ಅಂತ. ಮತ್ತೆ ಪ್ರೇಯರ್ ಮಾಡಿಸ್ದೆ. ಬಂದು ಇಲ್ಲಿ ಅಪ್ಪನ ಹತ್ರನೇ ಪ್ರಾರ್ಥನೆ ಮಾಡಿಸ್ಕೊಂಡು ಮತ್ತೆ ಹೋದೆ. ಮತ್ತೆ ಇದು ಪಾಪುದು ಇದು ಬಂತು, ಪ್ರೆಗ್ನೆನ್ಸಿ ಚೆಕ್ ಮಾಡಿದಾಗ ಮತ್ತೆ ಬಂದೆ ಅಮ್ಮನ ಹತ್ರ. ಮತ್ತೆ ಪ್ರಾರ್ಥನೆ ಮಾಡಿಸಿದಾಗ ಅಮ್ಮ ಹೇಳಿದ್ರು, ಪುತ್ರ ಸಂತಾನ ದೇವರು ನಿಮಗೆ ಇದು ಮಾಡಿದ್ದಾರೆ ಅಮ್ಮ ಅಂತ. ತುಂಬಾ ಖುಷಿ ಆಯ್ತು. ಆಮೇಲೆ ಈಗ ಮಗು ಆದ್ಮೇಲೆ ಮತ್ತೆ ಇಲ್ಲಿ ಬಂದಾಗ ಪ್ರಾರ್ಥನೆಗೆ ನಮಗೆ ಅಲ್ಲಿ ಮಂಜುಷ ಪೆಟ್ಟಿ ಹತ್ರ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅಪ್ಪ ನಮ್ಗೆ ಹೇಳಿದ್ರು, ನಮ್ಮ ಮುಖ ನೋಡಿ, ನೀವು ಬಾಡಿಗೆ ಕಾರಲ್ಲಿ ಬಂದಿದ್ದೀರಾ ಅಲ್ವಾ, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಿಮ್ ಸ್ವಂತ ಕಾರಲ್ಲಿ ನೀವು ಬರ್ತೀರಾ ಆತರ ಹೇಳಿ ಅಪ್ಪ ನಮ್ಗೆ ತುಂಬಾನೇ, ನಾವು ಬಾಡಿಗೆ ದುಡ್ಡು ತುಂಬಾ ಕೊಡ್ತಾ ಇದ್ದೋ, 5,000 10,000 ಆ ತರ ಕೊಡ್ತಾ ಇದ್ದೋ. ಆಮೇಲೆ ಅಪ್ಪ ನಮ್ಗೆ ಭವಿಷ್ಯವಾಣಿ ಕೊಟ್ರು, ನೀವು ತಗೋತೀರಾ ಅಂತ. ಅಪ್ಪ ಹೇಳಿ ಒಂದೇ ತಿಂಗಳಲ್ಲಿ ನಾವು ಹೊಸ ಕಾರ್ ತಗೊಂಡು. Hallelujah, Hosanna. Hallelujah, Hosanna. Hallelujah, Hosanna. Hallelujah, Hosanna. Hallelujah, Hosanna. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಪ್ಪ. 7 ವಾರ ಆದ್ಮೇಲೆ ನಮ್ಗೆ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಆಯ್ತು. ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಆಗಿ ನಮ್ಮ ಮಾವ ಅವರೆಲ್ಲ ಮನೆಗೆ ಬಂದು ತುಂಬಾ ಚೆನ್ನಾಗಿ ಈಗ ಇದ್ದಾರೆ. ಆಮೇಲೆ ತುಂಬಾ 20 ಲಕ್ಷ ಏನೋ ತುಂಬಾ ಸಾಲ ಇತ್ತು ಅವ್ರಿಗೆ, ಅದೆಲ್ಲ ನಮ್ಮ ಗಂಡನೇ ತೀರ್ಸಿದ್ದಾರೆ. ನಮ್ಮ ಮಾವಂದು ನಮ್ಮ ಅತ್ತೆದು ಏನೇ ಕೊರತೆ ಆದ್ರೂ ಇಲ್ಲಿ ಬಂದು ನಾವು ಕೇಳಿದಾಗ ದೇವ್ರು ಇಲ್ಲ ಅಂತ ನಮ್ಗೆ ಹೇಳಿಲ್ಲ. ಅಪ್ಪನ ಮುಖಾಂತರ ದೇವ್ರು ಕೊಡ್ತಾ ಇದ್ದಾರೆ ನಮ್ಗೆ. ಗರ್ಭವತಿ ಆದ್ರಿ, ಮದುವೆ ಆದ್ರಿ, ಗರ್ಭವತಿ ಆದ್ರಿ, ಕಾರ್ ತಗೊಂಡ್ರಿ, ಎಲ್ಲ ಮನೇಲಿರೋ ಸಾಲಗಳು. ಎಷ್ಟು ಲಕ್ಷ ಸಾಲ ಇತ್ತದ? 25 ಲಕ್ಷ ಅಪ್ಪ. 25 ಲಕ್ಷ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಇಲ್ಲಿ ಬಂದಾಗ ಗ್ರೇಸ್ ಮಿನಿಸ್ಟ್ರಿಯಲ್ಲಿ ನನಗೆ ಮದುವೆ ಆಗಿರಲಿಲ್ಲ, ಕೈಯಲ್ಲಿ 1 ರೂಪಾಯಿ ಕೂಡ ಇರಲಿಲ್ಲ. ಆಗ ನಾನು ಬಂದಿಲ್ಲಿ ಪ್ರೇಯರ್ ಮಾಡಿ ಅಪ್ಪನ ಜೊತೆ ಮಾತಾಡಿದೆ. ಆಗ ತುಂಬಾ ಹೋರಾಟ ಇತ್ತು ನನ್ನಲ್ಲಿ. ನಾನು ತುಂಬಾ ಎಲ್ಲ ಅಂದರೆ ಮದುವೆ ಆಗ್ತಾ ಇರಲಿಲ್ಲ, ನನಗೆ ಕೆಲಸ ಸಿಗ್ತಾ ಇರಲಿಲ್ಲ. ಆ ಥರ ಒಂದು ದೊಡ್ಡದು ಒಂದು ಇದಿತ್ತು ಶೋಧನೆ ಮನೆಯಲ್ಲೆಲ್ಲ, ಮಾಟ ಮಂತ್ರ ಎಲ್ಲ. ಅದೆಲ್ಲ ಅಪ್ಪನ ಹತ್ರ ಹೇಳಿ ಎಲ್ಲ ಪ್ರೇಯರ್ ಮಾಡಿಸಿ ಮನೆಗೆ ಹೋಗಿ ಆದಮೇಲೆ 1 ತಿಂಗಳಾದಮೇಲೆ ನನಗೆ ನಮ್ಮ ಯಜಮಾನ್ರು ಪರಿಚಯ ಆದರು. ಅದಾದಮೇಲೆ ನಾವು ಮದುವೆ ಆಗ್ಬಿಟ್ಟು ಇಲ್ಲಿ ಬಂದೋ, ನಾನು ಮತ್ತು ನಮ್ಮ ಗಂಡ. ಇಲ್ಲಿ ಬಂದಾಗ ಅಪ್ಪನ ಜೊತೆ ಬಂದು ಪ್ರೇಯರ್ ಮಾಡಿಸಿ ಎಲ್ಲ ನಮಗೆ ಕಂಡ್ರೆ ಯಾರಿಗೂ ಆಗ್ತಾ ಇರಲಿಲ್ಲ. 1 ರೂಪಾಯಿನೂ ಕೂಡ ಯಾರೂ ಕೊಡ್ತಾ ಇರಲಿಲ್ಲ, ನಮಗೆ ಸಹಾಯ ಮಾಡೋರು ಕೂಡ ಯಾರೂ ಇರಲಿಲ್ಲ. ಆಗ ನಾವು ಗ್ರೇಸ್ ಮಿನಿಸ್ಟ್ರಿಗೆ ಬಂದು ಅಪ್ಪನ ಜೊತೆ ಕೌನ್ಸಿಲಿಂಗಲ್ಲಿ ಅಲ್ಲೇ ಹೇಳಿ ನಾವು ಪ್ರೇಯರ್ ಮಾಡಿಸಿದಾಗ ಅಪ್ಪ ಎಲ್ಲ ನಮಗೆ ಹೇಳಿದರು, ನಿಮ್ಮ ಮನೆಯಲ್ಲೆಲ್ಲ ಒಂದಾಗ್ತಾರೆ, ಎಲ್ಲ ಮಾತಾಡ್ತಾರೆ, ದುಡ್ಡು ಕೂಡ ಬರುತ್ತೆ ನಿಮಗೆ, ನೀವು ತುಂಬ ಉನ್ನತ ಸ್ಥಾನದಲ್ಲಿ ಹೋಗ್ತೀರಾ ಅಂತ ಅಪ್ಪ ಹೇಳಿದರು ನಮಗೆ.
ನೀವು ಪ್ರೇಯರ್ ಮಾಡಿದ್ರೆ ಎಲ್ಲ ಸಾಲ್ವ್ ಆಗ್ತದೆ, ನಿಮಗೆ ಹಣಕಾಸೆಲ್ಲ ಬಿಡುಗಡೆ ಆಗುತ್ತೆ ಅಂತ ಹೇಳಿದರು. ಅದೇ ರೀತಿಯಾಗಿ ನಾವು ಬಂದು 7 ವಾರ ಬರ್ತಾ ಇದ್ದೆ, ಆದರೂ ಕೂಡ ಕೈಯಲ್ಲಿ ದುಡ್ಡೇ ಬರ್ತಾ ಇರಲಿಲ್ಲ. ನಾನು ಬಂದು ಕೇಳ್ತಾ ಇದ್ದೆ ಜಾಸ್ತಿ, ಅಪ್ಪ ನನ್ನ ಕೈಯಲ್ಲಿ ದುಡ್ಡು ಬರ್ತಾ ಇಲ್ಲ, ಮನೆಯಲ್ಲಿ ಏನು ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಪ್ಪ. 7 ವಾರ ಆದಮೇಲೆ ನಮಗೆ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಆಯಿತು. ಚಪ್ಪಾಳೆ ಬರಲಿ ದೇವರಿಗೆ ಸ್ತೋತ್ರ. ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಆಗಿ ನಮ್ಮ ಮಾವ ಅವರೆಲ್ಲ ಮನೆಗೆ ಬಂದು ತುಂಬ ಚೆನ್ನಾಗಿ ಈಗ ಇದ್ದಾರೆ. ಆಮೇಲೆ ತುಂಬ 20 ಲಕ್ಷ ಏನೋ ತುಂಬ ಸಾಲ ಇತ್ತು ಅವ್ರಿಗೆ, ಅದೆಲ್ಲ ನಮ್ಮ ಗಂಡನೇ ತೀರಿಸಿದ್ದಾರೆ, ನಮ್ಮ ಮಾವಂದು ನಮ್ಮ ಅತ್ತೆದು. ಮತ್ತು ಅದಾದಮೇಲೆ ನಮ್ಮ ಮನೆಯಲ್ಲಿ ತುಂಬಾ ಹೋರಾಟ ಇತ್ತು, ಅಂದರೆ ದುಡ್ಡು ಬಂದರೂ ಕೂಡ ಕೈಯಲ್ಲಿ ನಿಲ್ತಾ ಇರಲಿಲ್ಲ. ಆಮೇಲೆ ಪಾಪುನೂ ಇರಲಿಲ್ಲ ನನಗೆ, ತುಂಬಾ ಅದೇ ಪೀರಿಯಡ್ಸ್ ಆದಾಗ ತುಂಬ ಹೊಟ್ಟೆ ನೋವು ಬರ್ತಾ ಇತ್ತು. ಒಂದಿನ ಪ್ರೇಯರಲ್ಲಿ ನಾನು ಅಲ್ಲಿ ಕೂತ್ಕೊಂಡಿದ್ದೆ, ಅಪ್ಪ ಇಲ್ಲಿ ಹೇಳಿದ್ರು ಯಾರಿಗೋ ತುಂಬ ಪೀರಿಯಡ್ಸ್ ಪೇನಿಂದ ತುಂಬ ಇದ್ದಾರೆ, ಒಬ್ಬರು ಎದ್ದು ಮುಂದೆ ಬನ್ನಿ ಅಂತ. ಆವಾಗ ನಾನು ಎದ್ದು ಸಡನ್ನಾಗಿ ಮುಂದೆ ಬಂದೆ. ಆಗ ಅಪ್ಪ ನನಗೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು ತಲೆ ಮೇಲೆ. ಆವತ್ತಿಂದ ನನಗೆ ನೋವು ಇಲ್ಲ, ಏನೂ ಇಲ್ಲ, ನಾರ್ಮಲ್ ಆಗಿ ಎಲ್ಲ ಬರ್ತಾರೆ. ಅದಾದ್ಮೇಲೆ ನನಗೆ ಮದುವೆ ಆಗಿ 8 ತಿಂಗಳು ಆಗಿತ್ತು, ಪಾಪು ಆಗಿರಲಿಲ್ಲ. ಎಲ್ಲರೂ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸು, ಏನಾಗಿದೆಯೋ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಆಮೇಲೆ ಅಪ್ಪನ ಹತ್ರ ಬಂದು ಪ್ರಾರ್ಥನೆ ಮಾಡಿಸಿದೆ. ಅಪ್ಪ ಹೇಳಿದ್ರು ಏನಾಗಲ್ಲ ಮಗಳೇ, ಎಲ್ಲ ನಾರ್ಮಲ್ ಇದೆ, ಅಪ್ಪ ಕೊಡ್ತಾರೆ ಅಂತ. ಮತ್ತೆ ಪ್ರೇಯರ್ ಮಾಡಿಸ್ದೆ, ಬಂದು ಇಲ್ಲಿ ಅಪ್ಪನ ಹತ್ರನೇ ಪ್ರಾರ್ಥನೆ ಮಾಡಿಸ್ಕೊಂಡು ಮತ್ತೆ ಹೋದೆ. ಮತ್ತೆ ಇದು ಪಾಪುದು ಇದು ಬಂತು, ಪ್ರೆಗ್ನೆನ್ಸಿ ಚೆಕ್ ಮಾಡಿದಾಗ ಮತ್ತೆ ಬಂದೆ ಅಮ್ಮನ ಹತ್ರ ಮತ್ತೆ ಪ್ರಾರ್ಥನೆ ಮಾಡಿಸಿದಾಗ ಅಮ್ಮ ಹೇಳಿದ್ರು ಪುತ್ರ ಸಂತಾನ ದೇವರು ನಿಮಗೆ ಇದು ಮಾಡಿದ್ದಾರೆ ಅಮ್ಮ ಅಂತ. ತುಂಬ ಖುಷಿ ಆಯಿತು. ಆಮೇಲೆ ಈಗ ಮಗು ಆದಮೇಲೆ ಮತ್ತೆ ಇಲ್ಲಿ ಬಂದಾಗ ಪ್ರಾರ್ಥನೆಗೆ ನಮಗೆ ಅಲ್ಲಿ ಮಂಜುಷ ಪೆಟ್ಟಿ ಹತ್ರ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ಅಪ್ಪ ನಮಗೆ ಹೇಳಿದ್ರು, ನಮ್ಮ ಮುಖ ನೋಡಿ, ನೀವು ಬಾಡಿಗೆ ಕಾರಲ್ಲಿ ಬಂದಿದ್ದೀರಾ ಅಲ್ವಾ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನಿಮ್ಮ ಸ್ವಂತ ಕಾರಲ್ಲಿ ನೀವು ಬರ್ತೀರಾ. ಆ ಥರ ಹೇಳಿ ಅಪ್ಪ ನಮಗೆ ತುಂಬಾನೇ ನಾವು ಬಾಡಿಗೆ ದುಡ್ಡು ತುಂಬ ಕೊಡ್ತಾ ಇದ್ದೋ, 5,000 10,000 10,000 ಆ ಥರ ಕೊಡ್ತಾ ಇದ್ದೋ. ಆಮೇಲೆ ಅಪ್ಪ ನಮಗೆ ಭವಿಷ್ಯವಾಣಿ ಕೊಟ್ಟರು, ನೀವು ತಗೋತೀರಾ ಅಂತ. ಅಪ್ಪ ಹೇಳಿ 1 ತಿಂಗಳಲ್ಲಿ ನಾವು ಹೊಸ ಕಾರ್ ತಗೊಂಡು. ನಮಗೆ ಏನೇ ಕೊರತೆ ಆದ್ರೂ ಇಲ್ಲಿ ಬಂದು ನಾವು ಕೇಳಿದಾಗ ದೇವ್ರು ಇಲ್ಲ ಅಂತ ನಮಗೆ ಹೇಳಿಲ್ಲ, ಅಪ್ಪನ ಮುಖಾಂತರ ದೇವ್ರು ಕೊಡ್ತಾ ಇದ್ದಾರೆ ನಮಗೆ. ನಾವು ತುಂಬಾ ಧನ್ಯವಾದ ಹೇಳ್ತೀವಿ ಅಪ್ಪನ್ಗೆ ಮತ್ತೆ ಅಮ್ಮನ್ಗೆ. ನಮ್ಗೆ ಏನೇ ಕಷ್ಟ ಇದ್ರು ಅವ್ರು ನಮ್ಗೆ ಮುಂದೆ ಇದ್ದಾರೆ. ಗಾಡ್ ಬ್ಲೆಸ್ ಯು ಮಾ, ಗಾಡ್ ಬ್ಲೆಸ್ ಯು. ತುಂಬಾ ಸಂತೋಷ. ಎಷ್ಟೆಲ್ಲ ಅದ್ಭುತ ಆಗಿದೆಯಮ್ಮ ಮನೆಯಲ್ಲಿ. ಗರ್ಭವತಿ ಆದ್ರಿ, ಮದುವೆ ಆದ್ರಿ, ಗರ್ಭವತಿ ಆದ್ರಿ, ಕಾರ್ ತಗೊಂಡ್ರಿ, ಎಲ್ಲ ಮನೇಲಿರೋ ಸಾಲಗಳು. ಎಷ್ಟು ಲಕ್ಷ ಸಾಲ ಇತ್ತದು? 25 ಲಕ್ಷ ಅಪ್ಪ ಸಾಲ. 25 ಲಕ್ಷ. ಅಂಬಾನಿ ಕಂಪನಿ ಕೆಲಸ ಮಾಡೋ ಸಾಲ ಇರ್ತದಲ್ಲ ಗೊತ್ತಿಲ್ಲ, ಆದ್ರೆ ಕರ್ತನ ಕಂಪನಿ ಬಂದ್ರೆ ಸಾಲ ತೀರಲ್ಪಡುತ್ತಾರೆ. ತುಂಬಾ ಕಷ್ಟದಲ್ಲಿ ಬಂದು ಮತ್ತೆ ಗ್ರೀಸ್ ಮಿನಿಸ್ಟ್ರಿಗೆ ಇದೇ ತರ ಯಾರು ಮಾತಾಡಿ ಗ್ರೀಸ್ ಮಿನಿಸ್ಟ್ರಿಗೆ ಬಂದು ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಇಲ್ಲಿ ಬಂದು ಪ್ರೇಯರ್ ಮಾಡಿಸಿ ಹೋದಾಗ ಮತ್ತೆ ಇವ್ರ ಕುಟುಂಬ ಯಾರು ಇಷ್ಟಪಡ್ತಾರಿಲ್ಲ, ಇವ್ರನ್ನ ಬೇರೆ ಮಾಡಿಸ್ಬಿಡ್ಬೇಕು, ಇಲ್ಲ ವಾಪಸ್ ಇವ್ರಿಗೆ ಬದುಕೋಕೆ ಬಿಡಬಾರ್ದು ಅಂತ ತುಂಬ ಹೋರಾಟ ಇತ್ತು. ಅದರಲ್ಲಿ ಇವ್ರು ಇಲ್ಲಿ ಬಂದು ಪ್ರೇಯರ್ ಮಾಡಿದಾಗ ಅಪ್ಪ ಅವರು ಮಾತಾಡಿದಾಗ ಒಂದೇ 1 ತಿಂಗಳಲ್ಲಿ ಎಲ್ಲರೂ ಮತ್ತೆ ಇವ್ರ ಹತ್ರ ಬಂದು ಇವ್ರ ಕಾಲ ಹತ್ರ ಅವರೇ ಬಂದ್ರು. ನಾವು ಇಲ್ಲಿ ಬಂದು ಪ್ರೇಯರ್ ಮಾಡಿ ಹೋದಾಗ ದೇವರು ಇವ್ರಿಗೆ ಮಾಡಿರೋ ಅಭಿವೃದ್ಧಿ ಸಮೃದ್ಧಿ ನೋಡಿ ಇವರು ಇಲ್ಲಿ ಎಲ್ಲ ಕುಟುಂಬಗಳು ಮತ್ತೆ ಇವ್ರ ಕಾಲ್ ಕೆಳಗೇನೆ ಇದ್ದಾರೆ. ಆ ಥರ ದೇವರು ಇಲ್ಲಿ ಬಂದು ಪ್ರೇಯರ್ ಮಾಡಿದಾಗ ದೇವರು ಇವ್ರನ್ನ ಅಭಿವೃದ್ಧಿ ಮಾಡಿ ಒಳ್ಳೆತನವಾಗಿ ಅವ್ರು ಏನೇನು ಅರಿಕೆ ಮಾಡ್ಕೊಂಡು ಬಂದವ್ರೆ ಎಲ್ಲ ತೀರ್ಸವ್ರೆ. ಈಗ 101 ತಟ್ಟೆ ಕೊಡ್ಬೇಕಂತ ತುಂಬಾ ಮನಸ್ಸಿಂದ ದೇವರಿಗೆ ಅಪ್ಪ ಅಮ್ಮನಿಗೆ ಸನ್ಮಾನ ಮಾಡ್ಬೇಕಂತ ಆಲಯದಲ್ಲಿ ಬಂದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಅದ್ಭುತಗಳಾಗಿದೆ ನೋಡಿದ್ರ. ಒಂದು ವ್ಯಕ್ತಿ ಪರಮಾತ್ಮನ ಮೊರೆ ಹೊಕ್ಕಿ ಬಂದ್ಬಿಟ್ರೆ ಅವ್ರು ಏನು ದೊಡ್ಡ ಬೈಬಲ್ ಓದಿಲ್ಲ, ಬೈಬಲ್ ಓದಿ ಮುಗಿಸಿದ್ಯಮ್ಮ, ಮುಗಿಸಿದಮ್ಮ ಬೈಬಲ್. ಏನು ಬೈಬಲ್ ಸರಿ ಗೊತ್ತಿಲ್ಲ ರೀ, ಆದ್ರೆ ಕರ್ತನ್ ಯಾರಂತ ಗೊತ್ತು ಅವ್ರಿಗೆ. ತುಂಬಾ ಪೆಂತಗೋಸ್ನವ್ರಿಗೆ ದೇವ್ರು ಯಾರಂತ ಚೆನ್ನಾಗಿ ಗೊತ್ತು. ತುಂಬಾ ಬಲ್ಬ್ಗಳಿದವ್ರ ಹತ್ರ, ಆದ್ರೆ ಯಾವುದಕ್ಕೂ ಸಪ್ಲೈ ಇಲ್ಲ. ಅದಕ್ಕೆ ತುಂಬಾ ಬಲ್ಬ್ಗಳಿದವ್ರ ಹತ್ರ, ಆದ್ರೆ ಒಂದಲ್ಲೂ ಕೂಡ ಸಪ್ಲೈ ಇಲ್ಲ. ಇದು ಬಲ್ಬಲ್ಲಿ ಕರೆಕ್ಟ್ ಆಗಿ ಸಪ್ಲೈ ಇದೆ. ಯಾಕೆ? ಎಂತ ಖಾಲಿ ಬಲ್ಬ್ ಇಲ್ಲಿ ಬಂದ್ರು ಕೂಡ ಸಪ್ಲೈ ಆಗ್ತೀನಿ ನಾನು. ವಾಕ್ಯ ನಿಮಗೆ ಆಶೀರ್ವಾದ ತಗೊಂಡ್ಬರತ್ತೆ. ಮೊನ್ನೆ ಯಾರೋ ಈ ಒಂದು ಕಾರ್ ಪ್ರೇ ಮಾಡಿ ಹೊರಗಡೆ ಬಂದ್ರೆ ಯಾರು ಹೇಳ್ತಾರೆ, ಅಪ್ಪ ಬರೀ 35,000 ರೂಪಾಯಿ ಕೊಟ್ಟು ಒಂದು 2 ವೀಲರ್ ತೊಗೊಳಕ್ಕಾಗ್ತಿಲ್ಲ, ಇವ್ರು ಯಾವ ಜನ ಅಪ್ಪ 35,000 ಕಾರ್ ತಗೊಂಡ್ಬಂದಿದ್ದಾರೆ. ಏಯ್ ಸಪ್ಲೈ ಸರಿ ಇದೆ ಅವ್ರದ್ದು, ನೀನ್ ಸಪ್ಲೈ ಸರಿ ಇಲ್ಲ ಕಣ. ತುಂಬಾ ಜನ ಹತ್ರ ವಾಕ್ಯಗಳು ತುಂಬಾ ಇದೆ, ಆ ವಾಕ್ಯ ಈ ವಾಕ್ಯ ಆ ವಾಕ್ಯ ಈ ವಾಕ್ಯ ಎಲ್ಲ ಬಲ್ಬುಗಳೇ. ಅದು ಯಾವ ಬಲ್ಬ್ಗೆ ಏನಿಲ್ಲ,
ಕನೆಕ್ಟಿವಿಟಿ ಇಲ್ಲ. ಈ ಬಲ್ಬ್ ಒಂದಿದೆ, ಕರೆಕ್ಟಾಗಿ ಕನೆಕ್ಷನ್ ಆಗುತ್ತೆ, ಅದು ಆರಿಯಾಗಿ ಉರಿಯೋದಕ್ಕೆ ಆರಂಭ ಆಗುತ್ತೆ. ಕರ್ತರು ಒಂದು ಮನೇನ ಆಶೀರ್ವಾದ ಮಾಡೋಕ್ಕೆ ಆರಂಭ ಮಾಡ್ಬಿಟ್ರೆ ಅದನ್ನು ಯಾರು ತಡೆಯೋಕ್ಕೆ. ಆಂಧ್ರದಲ್ಲಿದ್ದ ಮಗ ಒಬ್ಬನಾಗಿದ್ದವನು ಇವತ್ತು ದೇವರು ಎಷ್ಟು ಘನವಾಗಿ ಮಾಡಿಟ್ಟಿದ್ದಾರೆ. ತುಂಬಾ ಸಂತೋಷಪ್ಪ. ಗಾಡ್ ಬ್ಲೆಸ್ ಯು. मैं तेरी आराधना करता हूँ, छुटकारा देने वाले, मैं तेरी आराधना करता हूँ. हालेलुया होसन्ना, हालेलुया होसन्ना.